ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬೇಗ ಸೇಲ್ ಮಾಡಬೇಕು ಅಂತಿದ್ದರೆ ನಿಮ್ಮ ಗಾಡಿ ಫೋಟೋಸ್ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದರೆ ನಾವು ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುತ್ತೇವೆ. ನಿಮ್ಮ ಗಾಡಿನೂ ಕೂಡ ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಕೆಳಗಡೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿಯ ಫೋಟೋಸ್ನ ಸೆಂಡ್ ಮಾಡಿ. ನಮ್ಮ ವಾಟ್ಸಪ್ ನಂಬರು 8888383995. ಇದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿಯ ಫೋಟೋಸ್ ಮಾತ್ರ ಕಳಿಸಿ. ವೀಕ್ಷಕರೇ, ಇವಾಗ ಒಂದು ಫೋರ್ಡ್ ಐಕಾನ್ ಕಾರು ಪೆಟ್ರೋಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ. ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಸೇಲಿಗೆ ಬಂದಿದೆ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ನಿಮಗೆ ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ, ಏನಾದರೂ ಅಂದರೆ ಓನರ್ ಹೇಳುವಾಗ ಏನಾದರೂ ನೀವು ಸ್ಕಿಪ್ ಮಾಡಿ ನೋಡಿದಾಗ ಮಾಹಿತಿ ಏನಾದರೂ ಮಿಸ್ ಆಗ್ಬೋದು ಅಷ್ಟೇ. ಹಾಗಾಗಿ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋನ ಫುಲ್ ನೋಡಾದಮೇಲೆ ನಿಮ್ಮ ಸ್ಕ್ರೀನ್ ಮೇಲೆ ಓನರ್ ನಂಬರ್ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಓಕೆನಾ? ಕ್ಲೀನಾಗಿ ಸರಿಯಾಗಿ ಸ್ಕಿಪ್ ಮಾಡ್ದಂಗೆ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ, ನಂಬರು ಕೂಡ ಸಿಗುತ್ತೆ. ಹಾಗೂ ನೀವು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೊಡು ಅಂತ ಹೇಳ್ತೀನಿ. ವೀಕ್ಷಕರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ 80% ಜನ ನೋಡ್ತಾಯಿದ್ರೆ. ಹಾಗಾಗಿ ಅವರಲ್ಲಿ ಒಂದು ರಿಕ್ವೆಸ್ಟು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟು ಅಷ್ಟೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಓನರ್ ತಿಳಿಸಿದ್ದಾರೆ, ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ಒಂದು ಗಾಡಿ ಕಳಿಸ್ಕೊಟ್ಟಿದ್ನಲ್ಲ ಸರ್ ಈಗ. ಅದೇ ಈಗ ನೋಡಿದೆ, ಫೋರ್ಡ್ ಐಕಾನ್ ಅಲ್ಲ ಅದು? ಹೌದು ಸರ್. ಓಕೆ, ಮಾಡಲ್ ಎಷ್ಟು ಸರ್ ಅದು? ಸರ್ 2005 ಸರ್. ಏನು ಹೇಳಿ? 2005. 2005? 2005 ಮಾಡಲ್ಲ. ಓಕೆ ಸರ್. ಈಗ ಎಷ್ಟನೇ ಓನರಲ್ಲಿ ಸರ್ ಅದು? ಸರ್ 3ನೇ ಓನರ್ ಸರ್. 3 ಇದೆಯಾ? ಹಾಂ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಗಾಡಿ ಓಡಿದೆ, ಒಂದು ಚಿಲ್ಲರೆ ಓಡಿದೆ. ಬರೀ ಒಂದು ಚಿಲ್ಲರೆನಾ? ಓಕೆ. ಪೆಟ್ರೋಲ್ ಒಂದೇನಾ ಅಥವಾ ಏನಾದರೂ ಇದೆಯಾ ಸರ್? LPG ಏನು? ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್. ಓಕೆ. ಎಷ್ಟು ಬರುತ್ತೆ ಸರ್ ಮೈಲೇಜ್ ಪೆಟ್ರೋಲಲ್ಲಿ? ಸರ್ ಮೈಲೇಜ್ ಬರುತ್ತೆ 14 ಬರುತ್ತೆ. 14 ಬರುತ್ತಾ? ಓಕೆ. ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಟೈರ್ ಎಲ್ಲ ಒಂದು 50 to 70% ಇದೆ. 50 to 70%? 70% ಇದೆ. ಓಕೆ ಓಕೆ. ಡಾಕ್ಯುಮೆಂಟ್ಸ್ ಸರ್, FC ಇನ್ಸೂರೆನ್ಸು? ಸರ್ FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾಂ, ಅದು ಮಾಡಿಸ್ಕೊಬೇಕು. ಈ ಪ್ರೆಸೆಂಟ್ ಲ್ಯಾಪ್ಸ್ ಆಗಿದೆ. ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ. FC ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ. ಓಕೆ ಓಕೆ. ಎಲ್ಲ ಒರಿಜಿನಲ್ ಇದಾವಲ್ಲ ಸರ್ ಆ ಡಾಕ್ಯುಮೆಂಟ್ಸ್? ಎಲ್ಲ ಒರಿಜಿನಲ್ ಇದಾವೆ ಸರ್. ಸರ್, ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಸರ್? ಇಂಜಿನ್ ಕಂಡೀಷನ್ ಸೂಪರ್ ಆಗಿದೆ ಸರ್. ಏನು ಪ್ರತಿಯೊಂದು ಮನೆ ರೀಸೆಂಟಾಗಿ ಆಯಿಲ್ ಸರ್ವಿಸ್, ಜನರಲ್ ಸರ್ವಿಸ್ ಎಲ್ಲ ಮಾಡ್ತಿದ್ವಿ. ರೀಸೆಂಟಾಗಿ ಸರ್ವಿಸ್ ಎಲ್ಲ ಮಾಡ್ತಿದ್ವಿ. ಬೇಕಾದ್ರೆ ಸ್ಲಿಪ್ ಬೇಕಾದ್ರೆ ಕೊಡೋಣ. ಓಕೆ ಓಕೆ. ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಲಾಂಗ್ ಎಲ್ಲ ಹೋಗ್ಬೋದು. ಕಂಡೀಷನ್ ಚೆನ್ನಾಗಿದೆ ಸರ್. ಓಕೆ. ಈಗ ಫೈನಲ್ ಆಗಿ ಖರ್ಚು ಏನಿಲ್ಲ ಅದರಲ್ಲಿ? ಏನಿಲ್ಲ ಸರ್. ಓಕೆ. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಏನೋ ಬರುತ್ತೆ ಸರ್? ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, AC ಎಲ್ಲ ಇದೆ ಸರ್. AC ವರ್ಕಿಂಗ್ ಇದೆಯಾ? AC ಸ್ವಲ್ಪ ಅದೇ ಕೂಲಿಂಗ್ ಪ್ರಾಬ್ಲಮ್ ಸ್ವಲ್ಪ ಇದೆ. ಅದು ರೆಡಿ ಮಾಡಿಸ್ಕೊಬೇಕು. ಬೇಗ ರೆಡಿ ಮಾಡಿಸ್ಕೊಡೋಣ ಸರ್. ಅದೇನು ಖರ್ಚೇನು ಬರಲ್ಲ. AC ಗ್ಯಾಸ್ ತುಂಬಿಸ್ಬೇಕೇನಲ್ಲ? ಹೌದು ಸರ್. ಓಕೆ. ಅಂದರೆ ಈ ಕಂಡೀಷನ್ ಚೆನ್ನಾಗಿದೆ, ಏನೋ ₹1 ಕೆಲಸ ಇಲ್ಲ, ಡಾಕ್ಯುಮೆಂಟ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಓಕೆ ಸರ್. ಗಾಡಿ ಇರೋದು ಲೊಕೇಶನ್ ಸರ್? ಕೋಲಾರ ಸರ್. ಕೋಲಾರ ಸಿಟಿನಾ ಅಥವಾ ಅಲ್ಲೇ ಎಲ್ಲಾದ್ರೂ ಅಕ್ಕಪಕ್ಕ ಹಳ್ಳಿ ಇದೆಯಾ ಸರ್? ಇಲ್ಲ ಸರ್, ಸಿಟಿನೇ ಇದೆಯಾ? ಯಾವ ಏರಿಯಾ ಸರ್? ಕೋಲಾರ ಬಸ್ ಸ್ಟ್ಯಾಂಡ್ ಬಿಟ್ರೆ, ಕೋಲಾರ ಬಸ್ ಸ್ಟ್ಯಾಂಡ್ ಬಂದು ಫೋನ್ ಹಾಕ್ರೆ ಬರ್ತೀವಿ ಸರ್. ಅಲ್ಲೇ ಪಕ್ಕದಲ್ಲೇ ಸಿಟಿ ಒಳಗಡೆ. ಕೋಲಾರ ಬಸ್ ಸ್ಟ್ಯಾಂಡ್ ಬಂದು ಫೋನ್ ಹಾಕ್ರೆ ಕಾರಲ್ಲಿ ಬೇಕಾದ್ರೆ ತಗೊಬರೋಣ. ಓಕೆ ಓಕೆ. ಅಂದರೆ ಕೋಲಾರಕ್ಕೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇಳಿದು ನಿಮ್ಗೆ ಫೋನ್ ಹಾಕಿದರೆ ನೀವು ಪಿಕಪ್ ಮಾಡ್ತೀರಾ? 5 ನಿಮಿಷ ಬೇಕಾದ್ರೆ ಪಿಕಪ್ ಮಾಡ್ತೀವಿ ಸರ್. ಓಕೆ ಓಕೆ. ಸರಿ ಸರ್. ಇದು ರೇಟ್ ಏನು ಹೇಳ್ತಿದ್ದೀರಾ ಸರ್? ರೇಟ್ 70,000 ಹೇಳ್ತಾ ಇದ್ವಿ. 70,000? ಸರ್. ವಿತ್ ಡಾಕ್ಯುಮೆಂಟ್ಸ್ ಆಗುತ್ತೆ, ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ ಸರ್. ವಿತ್ ಡಾಕ್ಯುಮೆಂಟ್ಸಾ ಅಥವಾ ವಿತೌಟ್ ಡಾಕ್ಯುಮೆಂಟ್ಸಾ? ವಿತ್ ಡಾಕ್ಯುಮೆಂಟ್ ಸರ್. ಅಂದ್ರೆ ನಾವು ಅವರೆಲ್ಲ ಮಾಡ್ಕೊಳ್ಬೇಕು ಅಷ್ಟೇ. FC ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡ್ಕೊಂಡ್ಲೆ.
70,000 ಹೇಳ್ತಾ ಇದ್ವಿ, ಫೈನಲ್ ಬಂದು ಒಂದು 60,000 ಕೊಡೋಣ ಸರ್. ಓಕೆ, ಫೈನಲ್ ಬಂದರೆ 60,000 ಕೊಡ್ತೀರಾ? ಎಫ್ ಸಿ ಇನ್ಸೂರೆನ್ಸ್ ಅವರೇ ಮಾಡ್ಕೊಳಂಗಿದ್ರೆ ಹಾಂ, 60,000 ಕೊಟ್ಬಿಡೋಣ ಸರ್. ಓಕೆ ಓಕೆ. ಎರಡು ನೀವೇ ಮಾಡಿಸ್ಕೊಟ್ರೆ? ಎರಡು ನಾವೇ ಮಾಡಿಕೊಟ್ರೆ ನಾವು 75 ಗಂಟೆ ಹೇಳ್ತೀವಿ ಸರ್. 75? ಹಾಂ, ಓಕೆ, ಸರಿ ಸರ್, ಆಯಿತು. ನಮ್ಮ ಚಾನಲ್ ಕಡೆಯಿಂದ ಫೋನ್ ಬರ್ತವೆ, ಹಾಂ ಸರ್. ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡು, ಓಕೆನಾ? ಬನ್ನಿ ಸರ್ 60,000 ಹೇಳಿದ್ದೀವಿ. ಹಾಂ, ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಹಾಂ, ಸರಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದು ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ ಸರ್, ಆಯ್ತು ಸರ್. ಹ್ಞೂ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಮ್ಮ ಚಾನಲ್ ಕಡೆಯಿಂದ ಹೋದವ್ರಿಗೆ ನಿನ್ನ ನೆಗೆಷಬಲ್ ಮಾಡಿಕೊಡ್ತಾರೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿಕೊಂಡು ಗಾಡಿ ಕಂಡೀಷನ್ನು, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ, ಓಕೆನಾ? ಇನ್ನು ಕೊನೆಯದಾಗಿ ನಿಮಗೆ ಬೇಕಾಗಿರೋದು ಈ ಗಾಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಓನರ್ದು. ಇವಾಗೇನು ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿದೆಯೋ, ಇದು ಈ ಗಾಡಿ ಓನರ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿಬಿಟ್ಟು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರನ್ನ ಕೇಳ್ಕೊಬೋದು. ಹಾಗೆ ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ರಿಕ್ವೆಸ್ಟು ಅಷ್ಟೇ, ಓಕೆನಾ? ಹಾಗೆ ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ನ ಕಳಿಸಿ, ಪುನಃ ನಾವು ನಿಮಗೆ ಕರೆ ಮಾಡಿಕೊಂಡು ಗಾಡಿ ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮ ಗಾಡಿನೂ ಕೂಡ ಸೇಲ್ ಆಗೋದು ಅಂತ ಹೇಳ್ಬೋದು ವೀಕ್ಷಕರೇ, ಓಕೆನಾ? ಥ್ಯಾಂಕ್ ಯು.